ಪ್ರೊಕ್ರಾಸ್ಟಿನೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು. ತುಂಬಾ ಪ್ರೊಕ್ರಾಸ್ಟಿಮೇಟ್, ನಾಳೆ ಮಾಡೋಣ ಅಂತ. ಅಂದರೆ ನಾಳೆ ಮಾಡೋಣ ವೀಡಿಯೋ, ನಾಳೆ ಮಾಡೋಣ, ಈ ಹಾಲಿಡೇಸಲ್ಲಿ ಮಾಡೋಣ, ಹೀಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡೋಕ್ಕಾಗಲಿಲ್ಲ. ನೀವು ತಪ್ಪು ಮಾಡಬೇಡಿ. ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಅದರ ಸಾಧನೆ ಮಾಡಿ. ಈ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾನು ತುಂಬ ಇಷ್ಟ. 2026 ನಾನು ಸ್ಟಾರ್ಟ್ ಮಾಡಿದ್ದು ಹಿಮೇಶ್ ಭಯ್ಯ ಬುಕ್ಕಿಂದ. ಹಲೋ, ನಮಸ್ಕಾರ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ರಮಣಿ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನಲ್ಲಿ ನಾನು ಏನು ಹೇಳಬೇಕು ಅಂತಲ್ಲ, ಏನೂ ಹೇಳ್ಕೊತಾ ಇಲ್ಲ. ಜಸ್ಟ್ ನಾರ್ಮಲ್ ಲೈಫ್ ನಂದು ಹೇಗೆ ನಡೆದಿತ್ತು, ಯಾಕೆ ನಾನು ಅನ್ಸಕ್ಸಸ್ಫುಲ್ ಆದೆ, ಕನ್ಸಿಸ್ಟೆನ್ಸಿ ಇಲ್ದಿರ ನಾನು ಯೂಟ್ಯೂಬ್ ಚಾನಲಲ್ಲಿ 4000 ವಾಚ್ ಟೈಮ್ ಅವರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೆ. ಬಟ್ ಅದು 1000 ವಾಚ್ ಟೈಮ್ ಅವರ್ಸ್ ಇದಾಗೋಯಿತು, ಮತ್ತು ಡಿಮಾನಿಟೈಸೇಷನ್ ಆಗೋಯಿತು. ಮತ್ತು ನಾನು ಸಾಧನೆ ಮಾಡೋಣ ಅಂತ ಹೇಳಿ ಇವತ್ತಿಂದ ನಾನು ಕರೆಕ್ಟಾಗಿ ಕೂತ್ಕೊಂಡು ವೀಡಿಯೋಸ್ ಮಾಡೋಣ. ಮತ್ತು ಬರೀ ವೀಡಿಯೋಸ್ ಅಲ್ಲ, ಇದು ಏನು ನಾನು 2026 ಬರೆದಿದ್ದೀನೋ ಎಲ್ಲ ವಿಷನ್ ಬೋರ್ಡಲ್ಲೇ ಹಾಕ್ಕೊಂಡಿದ್ದೀನಿ. ಮೋಸ್ಟ್ಲಿ ಇದನ್ನೆಲ್ಲ ನಾನು ತೋರಿಸಿದೆ, ವಿಡಿಯೋ ಡಿಲೀಟ್ ಆಗಿತ್ತು ನಾನು ಮಾಡಿರೋದು. ಇದೆಲ್ಲ ಬರೆದಿಟ್ಕೊಂಡಿದ್ದೀನಿ. ನಾನು ಪಿಕ್ಚರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇವೆಲ್ಲ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೆಲ್ಲ ಏನೇನು ತಗೋಬೇಕು, ಏನೇನು ಅವಾರ್ಡ್ಸು ಏನೇನಿದೆ ಅದೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ 20 ಪೇಜಸ್ ಇದೆ. ಮತ್ತು ಇದು 3 ಇಯರ್ಸಿಂದನೂ ಇದೆ. ನಾನು ಹಾಗಂತ ಬಟ್ ಎವ್ರಿ ಇಯರ್ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. 1 ಇಯರ್ ಪ್ಲ್ಯಾನ್, 5 ಇಯರ್ ಪ್ಲ್ಯಾನ್, 10 ಇಯರ್ ಪ್ಲ್ಯಾನ್ ಅಂತ ಹೇಳಿ ನಾನು ಬರ್ಕೊತಾ ಇದ್ದೀನಿ. ಇದಕ್ಕೆಲ್ಲನೂ ಹಿಮೇಶ್ ಭಯ್ಯನೇ ಕಾರಣ. ಹಿಮೇಶ್ ಭಯ್ಯ ಬುಕ್ಕಲ್ಲಿ ಲಾಸ್ಟ್ ಚಾಪ್ಟ್ರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ತುಂಬ ದಿವಸಗಳಾದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿತೌಟ್ ಮೇಕಪ್ ಕೂತ್ಕೊಂಡಿದ್ದೀನಿ ಮಾಡೋದಕ್ಕೆ. ಹೀಗೆ ಇವತ್ತು ನನಗೆ ತುಂಬ ಹುಷಾರಿಲ್ಲ, ತುಂಬ ಜ್ವರ, ಆ್ಯಕ್ಚುಲಿ ವಿಪರೀತ ಜ್ವರ. ಆಯಿತು, ಮಾಡೋಣ ಅಂತ ಅಂದ್ಕೊಂಡು ಮಾಡಿಬಿಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಡಿಟರ್ಮಿನೇಷನ್ ನನಗೆ ಮುಂಚೆ ಇರಲಿಲ್ಲ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ನಾನು ಬರೆದಿಟ್ಟೆ, ನಾನು ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು, ನನ್ನ ಫೇಲಿಯರ್ಸ್ಗೆ ಕಾರಣ ಏನು ಅಂತ ಹೇಳಿ. ಆವಾಗ ನಾನು ಯೋಚನೆ ಮಾಡಿದೆ, ಎಸ್, ನಾನು ಎಲ್ಲ ರಿಯಾಲಿಟಿ ಫ್ಯಾಕ್ಟ್ಸ್ ಬರೆದಾಗ ಕೆಲವೊಂದು ಟ್ವಿನ್ ಫ್ಲೇಮ್, ಸೋಲ್ ಕನೆಕ್ಷನ್ ಮತ್ತು ಕಾರ್ಮಿಕ್ ಕನೆಕ್ಷನ್ ಏನಿದು, ನನಗೇನೋ ಒಂದು ವಿಪರೀತ ಪೇನ್ಫುಲ್ಲಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು ನನ್ನ ಲೈಫಲ್ಲಿ. ಎಲ್ಲ ಹೇಳೋರು 2026 ಒಂದು ಟ್ವಿನ್ ಫ್ಲೇಮ್ಸ್ ಇಯರ್ ಅಂತ ಹೇಳಿ. ಹಾಗಾದರೆ ನನಗಾಗ್ತಾ ಇರೋದು ಅದೇನಾ ಅಂತ ಹೇಳಿ ನಾನು ಲೇಬಲ್ ಕೊಟ್ಕೊಳಕ್ಕೆ ಹೋಗಲ್ಲ. ಬಟ್ ಇಂಟೆನ್ಸ್ ಅಟ್ರಾಕ್ಷನ್ ಎಷ್ಟಿರುತ್ತೆ, ಸೇಮ್ ಟು ಸೇಮ್ ಅದಕ್ಕಿಂತ ಜಾಸ್ತಿ ಇಂಟೆನ್ಸ್ ರಿಪಲ್ಷನ್ ಇರುತ್ತೆ. ಅದೇ ಟ್ವಿನ್ ಫ್ಲೇಮ್ ಅಂದರೆ. ಯಾವ ಟ್ವಿನ್ ಫ್ಲೇಮು ರೀಯೂನಿಯನ್ ಆಗೋದಿಲ್ಲ. ಯಾವ ಟ್ವಿನ್ ಫ್ಲೇಮ್ಲು ಒಂದು 10 ಅಡಿ ನಿಂತ್ಕೊಂಡು ಮಾತಾಡೋ ಅಷ್ಟು ದೇವರು ಯೂನಿವರ್ಸ್ ಕೊಟ್ಟಿರಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ, ನಮ್ಮದೇ ಒಂದು ಆತ್ಮ ಪೀಸಾಗಿ ನಾವು ಅವರನ್ನು ನೋಡ್ತಾ ಇರ್ತೀವಿ. ಅದೇ ನಮ್ಮ ಆತ್ಮ ಅಂತ ನಮಗೆ ಗೊತ್ತಾದ ಮೇಲೆ ನಮ್ಮದೇ ಆತ್ಮ ಒಂದು ಅರ್ಧ ಪೀಸಾಗಿ ಬಂದಿದೆ, ನಮ್ಮನ್ನೇ ನಾವು ನೋಡ್ಕೊಂಡಂಗೆ ಆಗ್ತಾಯಿದೆ ಅಂತ ಫೀಲ್ ಆದಾಗ ಇಂಟೆನ್ಸ್ ಅಟ್ರಾಕ್ಷನ್ ಇರುತ್ತೆ, ಅದೇನೋ ನಿಜ. ಬಟ್ ಅಷ್ಟೇ ಪೇನ್ಫುಲ್ ಏನಂದರೆ ಇಂಟೆನ್ಸ್ ರಿಪಲ್ಷನ್ ಇರುತ್ತೆ. ಅಂದರೆ 1 ಕಿಲೋಮೀಟ್ರಲ್ಲಿ ಅರ್ಧ ಕಿಲೋಮೀಟ್ರಷ್ಟು ದೂರ ನಾವು ನೋಡಿರ್ತೀವಿ. ಬಟ್ ಮಾತ್ರ ಮಾತಾಡಿದಾಗ ನನ್ನ ಹತ್ರ ನಾನೇ ಮಾತಾಡ್ದಂಗೆ ಆಗುತ್ತೆ. ಪ್ರೀತ ಕನೆಕ್ಷನ್ ಇರುತ್ತೆ ಮಾತಾಡಿದಾಗ. ಬಟ್ ಯಾವಾಗಲೂ ಒಂದ್ಸಲ ಆ ಮಾತನ್ನು ನಾವು ಮಾತಾಡ್ಕೊಳಕ್ಕೆ ಹೋಗಲ್ಲ, ಅಷ್ಟು ಧೈರ್ಯ ಇರಲ್ಲ. ಎದೆ ಸ್ವಲ್ಪ ಜೋರಾಗಿ ಹೊಡೆಯುತ್ತೆ, ಯಾಕಂದರೆ ಅಷ್ಟು ದೂರದಿಂದ ನಾವು ನೋಡಿದಾಗ ಎದೆಗೆ ತುಂಬ ಹೊಡೆಯುತ್ತೆ. ಅದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ನನಗೆ ಗೊತ್ತಾಯಿತು. ಮತ್ತು ಇದರಲ್ಲಿ ಟ್ಯಾರೆಟ್ ಕಾರ್ಡ್ ರೀಡಿಂಗ್ಸ್ ಯಾರು ಮಾಡ್ತಾರೆ ಅವರೆಲ್ಲನೂ ಇದನ್ನು ಅಡ್ವಾಂಟೇಜ್ ತಗೊಂಡಿದ್ದಾರೆ ನನಗೆ ಗೊತ್ತಿರೋ ಹಾಗೆ. ನಾನು ಅವ್ರದ್ದೇ ವೀಡಿಯೋಸ್ ನೋಡ್ತಾ ಇದ್ದೆ, ಟ್ಯಾರೆಟ್ ಕಾರ್ಡ್ ರೀಡಿಂಗ್ಸು. ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮಗೆ ಏನು ಯೋಚನೆ ಮಾಡ್ತಾಯಿದ್ದಾರೆ ಅದೆಲ್ಲನೂ ಅವರು ಟ್ಯಾರೆಟ್ ಕಾರ್ಡ್ ರೀಡಿಂಗಲ್ಲಿ ಹೇಳ್ತಾ ಇರ್ತಾರೆ. ನೀವು ನೋ ಕನೆಕ್ಷನ್ ಸಿಚುವೇಷನಲ್ಲಿದ್ದಾಗ ಹೀಗಾಗುತ್ತೆ, ಹಾಗಾಗಿ ಇಟ್ಸ್ ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ಅದರಿಂದ ಆಚೆ ಬಂದಿದ್ದೀನಿ, ಅದೊಂದು ಇಲ್ಯೂಷನ್ ಅಂತ ಹೇಳ್ಬೋದು. ಎಸ್, ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್. ಟ್ರೂ ಆಗಿರ್ಬೋದು, ನಿಜ ಆಗಿರ್ಬೋದು. ಯಾಕಂದರೆ ನಾವು ಮಾತಾಡಿದಾಗ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಲ್ಲ. ವಿ ಕಾಂಟ್ ಸ್ಪೀಕ್ ಟು ಅವರ್ ಟ್ವಿನ್ ಫ್ಲೇಮ್ ಪ್ರಾಪರ್ಲಿ ಅಲ್ವಾ. ಮನ್ಸು ಬಿಚ್ಚಿ ಮಾತಾಡ್ಕೊಳಕ್ಕೆ ಆಗೋದು ಇಲ್ಲ. ಅದು ನಮ್ಮ ಸೋಲ್ಮೇಟು ಅಲ್ಲ, ಅದು ನಮ್ಮ ಟ್ವಿನ್ ಫ್ಲೇಮ್ ಅಂತ. ಸೋಲ್ಮೇಟ್ ಕನೆಕ್ಷನ್ನು, ಟ್ವಿನ್ ಫ್ಲೇಮ್ ಕನೆಕ್ಷನ್ನು ಮತ್ತು ಕಾರ್ಮಿಕ್ ಕನೆಕ್ಷನ್ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡಿದ್ದು ಉಂಟು. ನಾನು ಎಷ್ಟೋ ವೀಡಿಯೋಸ್ನ ಆಸೆ ದುಃಖಕ್ಕೆ ಮೂಲ ಅಂತ ಒಂದು ವೀಡಿಯೋ ಮಾಡಿದ್ದೆ, ಅದನ್ನು ಡಿಲೀಟ್ ಮಾಡಿದಾಕಿದೆ. ಮತ್ತು ಇನ್ನೊಂದು ಸೋಲ್ಮೇಟ್ ಅಂತ ಹೇಳಿ ನಾನೊಂದು ವೀಡಿಯೋ ಮಾಡಿದ್ದೆ. ರಿಯಲಿ
ರಿಯಲಿ ನಿಮ್ಮ ಸೋಲ್ಮೇಟನ್ನು ನೀವು ಮೀಟ್ ಮಾಡಿದ್ರಾ ಅಂತ ಎಲ್ಲ ಒಂದು ವಿಡಿಯೋ ಮಾಡಿದೆ, ಅದನ್ನು ಡಿಲೀಟ್ ಮಾಡಾಕಿದೆ. ನೋಡ್ಕೊಳ್ಳಿ, ಅದು ಸಿಗಲ್ಲ. ಯಾರಾದರೂ ನೋಡಿದರೆ ಆ ವಿಡಿಯೋನ ಅದು ಸಿಗೋದಿಲ್ಲ ನನ್ನ ಇದರಲ್ಲಿ. ನಾನು ಅದರಲ್ಲಿ ಆವಾಗಿರೋಂತಹ ಒಂದು ಫೀಲಿಂಗ್ಸ್ನ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ನಾನು ರಿಯಲ್ ಆಗಿ ಹೇಳೋದು ಏನಂದರೆ, ಆಫ್ಕೋರ್ಸ್ ದೇವರು ನಿಮಗೆ ಅಂತ ಏನೇನು ಮಾಡಿರ್ತಾನೋ ಅದೆಲ್ಲ ಒಳ್ಳೆಯದಕ್ಕೆ ಮಾಡಿರ್ತಾನೆ. ಸೊ ಯಾರು ನಿಮಗೆ ಪಾರ್ಟ್ನರ್ ಆಗಿ ಬಂದಿರ್ತಾರೋ ನಿಮ್ಮ ಲೈಫಲ್ಲಿ, ಅವರೇ ನಿಮ್ಮ ರಿಯಲ್ ಪಾರ್ಟ್ನರ್. ಇನ್ನೊಂದು, ಯೂನಿವರ್ಸ್ ಕರೆಕ್ಟಾಗಿ ಚೂಸ್ ಮಾಡಿರುತ್ತೆ ಇವ್ರಿಗೆ ಇವರೇ ಅಂತ ಹೇಳಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳಿ. ಮತ್ತು ಇನ್ನೊಂದು, ಡಿವೋರ್ಸ್ ಬಗ್ಗೆ ಎಲ್ಲನೂ ನನಗೆ ಇಂಟ್ರೆಸ್ಟು ಅದೆಲ್ಲ ಇಲ್ಲ. ಯಾಕಂದರೆ ನಾವು ಅದರ ಮೇಲೆ ವರ್ಕೌಟ್ ಮಾಡಿರಲ್ಲ ಅಂತ ನಾವು ಅಂದ್ಕೊತೀವಿ. ಸೊ ಡಿವೋರ್ಸ್ ಆಗೋದಕ್ಕೆ ಕಾರಣ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಡಿವೋರ್ಸ್ಗಳಾಗ್ತವೆ. ನಾನು ನಮ್ಮ ಯಜಮಾನ್ರು ಚೆನ್ನಾಗೇ ಇದ್ವಿ. ಅವರು ಹೆಲ್ತ್ ಇಶ್ಯೂಸ್ ಫೇಸ್ ಮಾಡಿದ್ರು, ಬಟ್ ನಾವು ಹೀ ಈಸ್ ಫೈನ್. ನಾನು ವಿಡಿಯೋ ತುಂಬ ವರ್ಷ ಆದಮೇಲೆ ಮಾಡ್ತಾ ಇರೋದು. ಯಾಕೆ ಅಂದರೆ 1000 ವಾಚ್ ಟೈಮ್ ಅವರ್ಸ್ನ ನಾನು ಹೇಗೆ ವಾಪಸ್ ತೊಗೊಂಬರಲಿ ಅಂತ ಅನ್ನಿಸ್ತಾ ಇದೆ. 4000 ವಾಚ್ ಟೈಮ್ ಅವರ್ಸಲ್ಲಿ 3000 ವಾಚ್ ಟೈಮ್ ಅವರ್ಸ್ನ ನಾನು ಮಾಡಿದೆ. ಕೆಲಸ 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 ಕೆಲಸ. ಯಾರಿಗೋಸ್ಕರ ಈ ಕೆಲಸ? ನಮ್ಮ ಒಂದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋಕ್ಕೆ. ಇವತ್ತಂತೂ ನನಗೆ ತುಂಬಾ ಹುಷಾರಿಲ್ಲ. ಪ್ರೆಷರು, ವರ್ಕ್ಲೋಡು ಅಂತ ಅಲ್ಲ, ನಮಗೆ ನಾವೇ ತಗೊಳ್ಳೋಂತಹ ಪ್ರೆಷರು, ನಮಗೆ ನಾವೇ ತಗೊಳ್ಳೋಂತಹ ಒಂದು 24/7 ಕೆಲಸ ಮಾಡೋರೇ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ತಾರೆ. 3-4 ಅವರ್ಸ್ ನಿದ್ದೆ ಮಾಡೋರು ಇರ್ತಾರೆ. ಮೆಡಿಟೇಷನ್ ಚೆನ್ನಾಗಾದರೂ ಫುಲ್ ನಿದ್ದೆ ಆದಂಗೆ ಲೆಕ್ಕ, ನನಗೆ ಗೊತ್ತಿರೋ ಹಾಗೆ. ಮೆಡಿಟೇಷನ್, ಇಂಟೆನ್ಸ್ ಮೆಡಿಟೇಷನ್ ತುಂಬ ನಾನು ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ನಾನು ಈ ಒಂದು ಕಾರ್ಮಿಕ್ ಕನೆಕ್ಷನ್ಸ್ ಲೂಪಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಪ್ರೊಕ್ರಾಸ್ಟಿನೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು. ತುಂಬಾ ಪ್ರೊಕ್ರಾಸ್ಟಿನೇಟ್, ನಾಳೆ ಮಾಡೋಣ ಅಂತ. ಅಂದರೆ ನಾಳೆ ಮಾಡೋಣ ವಿಡಿಯೋ, ನಾಳೆ ಮಾಡೋಣ, ಈ ಹಾಲಿಡೇಸಲ್ಲಿ ಮಾಡೋಣ, ಹೀಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡೋಕ್ಕಾಗಲಿಲ್ಲ. ನೀವು ತಪ್ಪು ಮಾಡಬೇಡಿ. ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಅದರ ಸಾಧನೆ ಮಾಡಿ. ಈ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾನು ತುಂಬ ಇಷ್ಟ. 2026 ನಾನು ಸ್ಟಾರ್ಟ್ ಮಾಡಿದ್ದು ಇಮೇಜ್ ಬೈ ಆ ಬುಕ್ಕಿಂದ. ಲಾಸ್ಟ್ ಚಾಪ್ಟ್ರಲ್ಲಿ ಒಂದಿದೆ 21 ಡೇಸ್ ಪ್ರಾಕ್ಟೀಸ್ ಅಂತ ಹೇಳಿ. ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಯಾಕಂದರೆ 21 ಡೇಸ್ ಪ್ರಾಕ್ಟೀಸ್ ಏನಿದೆ, ಡೈಲಿ ಮಾಸ್ಟ್ರಿ 21 ಡೇಸ್ ಅಂತ. ಇದರಲ್ಲಿ ಹೇಳ್ತಾರೆ, ಒಂದು ಕ್ರಿಕೆಟ್ ಮ್ಯಾಚ್ ವಿನ್ ಆಗಬೇಕು ಅಂದರೆ ಎಲ್ಲ ಬಾಲು ಇಂಪಾರ್ಟೆಂಟು ಅಂತ. ಹಾಗೆಯೇ ನಾವು ಸಕ್ಸಸ್ಫುಲ್ ಆಗಬೇಕು ಅಂದರೆ ಎವ್ರಿ ಡೇ ನಾವು ಮಾಡುವಂತಹ ಡೈಲಿ ಪ್ಲ್ಯಾನ್ನ ನಾವು ಎವ್ರಿ ಡೇ ನಾವು ಸಕ್ಸಸ್ಫುಲ್ ಆಗಿ ನೋಡಬೇಕು. ಮತ್ತು ಆ ಡೇನಲ್ಲಿ ನಾವು ಏನು ಟು ಡೂ ಲಿಸ್ಟ್ ಮಾಡಿರ್ತೀವೋ ಅದು ನಾವು 100% ನಾವು ಸಾಧನೆ ಮಾಡಿದ್ದೀವ. ಹೌ ಮಚ್ ವರ್ಕ್ ಐ ಹ್ಯಾವ್ ಡನ್, ಹೌ ಮಚ್ ವರ್ಕ್ ಐ ಹ್ಯಾವ್ ನಾಟ್ ಡನ್, ಡಿಡ್ ಐ ಕಂಪ್ಲೀಟ್ ದಿಸ್ ವರ್ಕ್, ಯಾರಿಗಾದರೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೂ ನಿಮ್ಮ ಕೆಲಸನ ನೀವು ಕಂಪ್ಲೀಟ್ ಮಾಡಿದ್ರಾ? ಯಾಕಂದರೆ ನೀವು ಸ್ಯಾಲ್ರಿ ತೊಗೊತಾ ಇದ್ದೀರಾ ಅಂದಮೇಲೆ ಅವ್ರಿಗೆ ನೀವು ಕೆಲಸ ಮಾಡಬೇಕಾಗತ್ತೆ. ಇನ್ನೊಂದು, ಸ್ಟೇಬಲ್ ಇನ್ಕಮ್ ಇರಬೇಕು ಅಂತ ಅಂದ್ಕೊಳ್ಳೋರು, ಸ್ಟೇಬಲ್ ಇನ್ಕಮ್ ಇರೋರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ, ಕೆಲವರು ಎಸ್ ಅಂತಾರೆ. ಆಸೆ ಎಲ್ಲ ಬಿಟ್ಟು ಬರೀ ಸ್ಟೇಬಲ್ ಇನ್ಕಮ್ ಈ ಕಾಲದಲ್ಲೆಲ್ಲ ಆಗಲ್ಲ. ಮೋಸ್ಟ್ಲಿ ಅವ್ರ ಸ್ಯಾಲ್ರಿನೇ 35,000 ರೂಪಾಯಿ ಇದ್ದರೆ ಐಫೋನ್ ತೊಗೊಂಡಿಟ್ಕೊಂಡಿರ್ತಾರೆ. ಸೊ ಪ್ಲೀಸ್ ನಿಮ್ಮ ಆಸೆಗಳನ್ನ ನೀವು ನಿಮ್ಮ ಲೆವೆಲ್ಗೆ ನೀವು ಕಂಡ್ರೆ ಒಳ್ಳೆಯದು. ಮತ್ತು ಇನ್ನೊಂದು, ನಿಮ್ಮ ಲೆವೆಲ್ ಏನು ಅನ್ನೋದನ್ನು ನೀವು ಬರೆದಿಟ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಇಂಪ್ರೂವೈಸ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಪಬ್ಲಿಕ್ ಸ್ಪೀಕಿಂಗ್ ಕಲ್ತ್ಕೊಳ್ಳಿ, ಇಂಗ್ಲೀಷ್ ಸ್ಪೀಕಿಂಗ್ ಕಾನ್ಫಿಡೆಂಟಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ಇಂಗ್ಲೀಷಲ್ಲಿ, ಕನ್ನಡನೇ ಮಾತಾಡ್ಬೋದು, ಕಾನ್ಫಿಡೆಂಟಾಗಿ ಕನ್ನಡನೂ ಮಾತಾಡಿ. ವಿಡಿಯೋ ಮಾಡಬೇಕು ಅಂದರೆ ನಿಮ್ಮ ಗೋಲ್ಸ್ ನೀವು ಕನ್ನಡನೇ ಆಗಿದ್ದರೆ ಕನ್ನಡದಲ್ಲೇ ಮಾತಾಡಿಕೊಂಡು ನೀವು ಮುಂದೆ ಹೋಗ್ಬೋದು. ಇಂಗ್ಲೀಷೇ ಬೇಕು ಅನ್ನೋದಿಲ್ಲ. ತುಂಬ ಜನನ ನಾನು ಮುಂದೆ ಮಾತಾಡಬೇಕು ಅಂದಾಗ ಯು ಹ್ಯಾವ್ ಟು ಸ್ಪೀಕ್ ಫ್ಯೂ ಲ್ಯಾಂಗ್ವೇಜಸ್ ಆಲ್ಸೋ, ಯು ಹ್ಯಾವ್ ಟು ಲರ್ನ್. ನಾವು ಬೇರೆ ದೇಶಕ್ಕೆ ಹೋಗಬೇಕು ಅಂದಾಗ ನಮ್ಮ ಕನ್ನಡ ನಮಗೆ ಅಫ್ಕೋರ್ಸ್ ಕನ್ನಡಿಗರಿದ್ದರೆ ಒಳ್ಳೆಯದು. ಕನ್ನಡಿಗರಿಲ್ಲ ಅಂದ್ರೂ ಆ ಭಾಷೆನೂ ಒಂದು ಸ್ವಲ್ಪ ನೀವು ತಿಳ್ಕೊಂಡೇ ಹೋಗಬೇಕು. ಇವಾಗ ಜರ್ಮನಿಗೆ ಹೋದರೆ ನೀವು ಜರ್ಮನ್ ಲ್ಯಾಂಗ್ವೇಜ್ ಕೆಲವೊಂದು, ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಕಾಫಿ ಆಯಿತಾ, ಕಾಫಿ ಬೇಕಾ, ಹೀಗೆ ಏನೋ ಒಂದು ಬೇಸಿಕ್ ನೀಡ್ಸ್ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಳೋ ಹಾಗೆ ಅದನ್ನು ಕಲ್ತ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಶನ ಸುತ್ತಾಡಿ. ಹಾಗೆ ನಿಮ್ಮ ಎಲ್ಲ ವಿಷಸ್ಗಳು
ಪೂರೈಸಲಿ ಅಂತ ಹೇಳ್ತೀನಿ. ಮತ್ತು ಈ ಬುಕ್ಕಲ್ಲಿ ಏನು ಹೇಳಿದೆ ಅಂದರೆ ಒಂದು ಮ್ಯಾಚ್ ಬಗ್ಗೆ ಹೇಳಿದೆ, ಒಂದು ಕ್ರಿಕೆಟ್ ಮ್ಯಾಚ್ ಬಗ್ಗೆ ಹೇಳಿದೆ ಲಾಸ್ಟಲ್ಲಿ. ಡೈಲಿ ನಾವು ಏನು ಅಫರ್ಮೇಷನ್ಸ್ ಮಾಡ್ತೀವಿ, ಗ್ರ್ಯಾಟಿಟ್ಯೂಡ್ಸ್ ಕೊಡ್ತೀವಿ, ಮತ್ತು ಇದೆಲ್ಲನೂ ತುಂಬ ಇಂಪಾರ್ಟೆಂಟು. ಬ್ಯಾಟ್ಸ್ಮ್ಯಾನಿಂದನೇ ಮ್ಯಾಚ್ ಗೆದ್ದುಬಿಡ್ತು ಅದೆಲ್ಲ ಸುಳ್ಳು. ಪ್ರತಿಯೊಂದು ಟಚ್ಚು ಬ್ಯಾಟಿಗೆ ಬಾಲ್ ಏನೇನು ಮಾಡುತ್ತೋ ಹಾಗೆ ಪ್ರತಿ ದಿನಾನೂ ನಾವು ಏನೇನು ನಾವು ಡಿಟರ್ಮಿನೇಷನ್ ಇಟ್ಕೊಂಡು ಅಫರ್ಮೇಷನ್ಸ್ ಮಾಡ್ತೀವಿ, ಗ್ರ್ಯಾಟಿಟ್ಯೂಡ್ಸ್ ಕೊಡ್ತೀವಿ, ಟು ಡೂ ಲಿಸ್ಟ್ ಮಾಡಿರ್ತೀವಿ. ನೋಡಿ, ಟು ಡೂ ಲಿಸ್ಟ್ ನಾನು ಮಾಡಿದ್ದೆ. ಸೊ ಒಂದು ಸೋ ಮೆನಿ ಡೇಸ್ ಆಯಿತು ಅಂತ ಅಂದ್ಕೊಳ್ಳಿ. ಟು ಡೂ ಲಿಸ್ಟ್ ಮಾಡಿಬಿಟ್ಟು ಅದನ್ನು ನಾವು ಅಚೀವ್ಮೆಂಟ್ ಮಾಡ್ತೀವಲ್ಲ. ಮತ್ತು 11 ಪೋರ್ಟಲ್ ಅಂತ ಕೂತ್ಕೊಂಡು ನಾನು ನನ್ನ ಗಂಡ 11 ಬಂದರೆ ಸಾಕು, ಬೆಳಗ್ಗೆ ಹೊತ್ತು 11 ಬರಲಿ, ಇಲ್ಲ ನೈಟ್ 11 ಬರಲಿ, ಕೂತ್ಕೊಂಡು ಹೇಗಾದರೂ ಮಾಡಿ ನಾನು ಇದನ್ನು ಸಾಧನೆ ಮಾಡಿಬಿಟ್ಟಿದ್ದೀನಿ, ನಾನು ಅದು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಆಲ್ರೆಡಿ ಆಗೋಗಿದೆ ಅನ್ನೋ ಥರ ನಾವು ಯೂನಿವರ್ಸ್ಗೆ ನಾವು ಗ್ರ್ಯಾಟಿಟ್ಯೂಡ್ಸ್ ಕೊಡ್ತಾ ಇರ್ತೀವಿ. ಮತ್ತು ಅಫರ್ಮೇಷನ್ ಟ್ಯಾಲಿ ಕೌಂಟರ್, ನಿಮ್ಗೆ ಹೇಳ್ದಂಗೆ ನಾನು ಟ್ಯಾಲಿ ಕೌಂಟರ್ ತೊಗೊಂಡು ನಾನು ಇಲ್ಲೇ ಎಲ್ಲೋ ಇಟ್ಟಿದ್ದೆ ಟ್ಯಾಲಿ ಕೌಂಟರು. ನೆನ್ನೆ ನೈಟನ್ನೇ ನಾನು ಬಳಸಿದೆ. ಓಕೆ, ನನ್ನ ಟೇಬಲ್ ಒಳಗಡೆ ಇದೆ ಟ್ಯಾಲಿ ಕೌಂಟರ್ನ. ನಾನು ಅಫರ್ಮೇಷನ್ಸ್ ಮಾಡ್ತಾ ಇರ್ತೀನಿ. ನೋಡೋಣ ಎಷ್ಟವರೆಗೂ ಇದು ವರ್ಕ್ ಆಗುತ್ತೆ ಅಂತ. ಇವತ್ತು ಮತ್ತು 2026 ಇದೇ ನನ್ನ ಫಸ್ಟ್ ವೀಡಿಯೋ ಅಂದ್ಕೊಳ್ಳಿ. ನಾನು ಮಾಡಿದ್ದೀನಿ, ಬಟ್ ನಾನು ಅದನ್ನು ಪೋಸ್ಟ್ ಮಾಡಿಲ್ಲ. ಇದೇ ನನ್ನ ಫಸ್ಟ್ ವೀಡಿಯೋ. ಯಾರಾದರೂ ಮತ್ತು ಇನ್ನೊಂದು ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲ, ಕಾರ್ಮಿಕ್ ಕನೆಕ್ಷನ್ಸ್ ಅಂದರೆ ಕರ್ಮನ ತೀರಿಸ್ಕೊಳ್ಳೋಕ್ಕೆ ಅಂತ ಲೈಫಲ್ಲಿ ಬರ್ತಾರಲ್ಲ. ಇವಾಗ ನೀವು ಸಾಲ ಕೊಟ್ಟಿರ್ತೀರ, ಆ ಸಾಲನ ತೀರಿಸೋದಕ್ಕೆ ಅಂತಲೇ ಹುಟ್ಟುತ್ತಾರೆ. ಹುಟ್ಟುಬಿಟ್ಟು ಆ ಸಾಲನ ತೀರಿಸ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಜೀವನದಲ್ಲಿ. ಅದು ಕಾರ್ಮಿಕ್ ಕನೆಕ್ಷನ್ಸ್ ಅಂತ. ಅಂದರೆ ಪೆಟ್ಟ ಆಗಿ ಬಂದು ನಿಮ್ಮ ಋಣ ತೀರಿಸೋದು ಅಂತ ಹೇಳ್ತಾರಲ್ಲ, ಅದನ್ನು ಕಾರ್ಮಿಕ್ ಕನೆಕ್ಷನ್. ನೀವು ಯಾರಿಗಾದ್ರೂ ಕೊಡಬೇಕು ಅಂತಿದ್ದಾರೆ, ನೀವು ಕೊಡ್ತೀರಾ, ಅದರ ಮರು ಜನ್ಮ ಪಟ್ಟು ನೀವು ಕಾರ್ಮಿಕ್ ಕನೆಕ್ಷನ್ಸ್ ಆಗಿ ನೀವು ಕೊಡ್ತೀರಾ. ಬಟ್ ಟ್ವಿನ್ ಫ್ಲೇಮ್, ಅದು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಕಾರ್ಮಿಕ್ ಕನೆಕ್ಷನಲ್ಲಿ ಈ ಟ್ವಿನ್ ಫ್ಲೇಮ್ ಅದು ಮಧ್ಯದಲ್ಲಿ ಏನಿದೆ, ಆ ಟ್ವಿನ್ ಫ್ಲೇಮ್ ಅದರಲ್ಲೇ ಮುಳುಗೋಗಿದ್ದೆ. ಬೇಕಾಗಿಲ್ಲಪ್ಪ, ತುಂಬ ಪೇನ್ಫುಲ್ಲು, ವಿಪರೀತ ಪೇನ್ಫುಲ್. ಇಲ್ಲಿ ಟಾರ್ಚರು. ಮತ್ತು ಹ್ಯಾಪಿನೆಸ್ ಅಂದರೆ ಪೀಕ್ ಹ್ಯಾಪಿನೆಸ್. ಯಾರು ಲೈಫಲ್ಲಿ ಅಂದರೆ ನಾವು ಗೋಲ್ಸ್ ಎಲ್ಲ ಸಾಧನೆ ಮಾಡಿದ್ರು ನಮ್ಗೆ ಅಷ್ಟು ಹ್ಯಾಪಿನೆಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಜನ್ಮದಿಂದ ಪಾಸ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಸೊ ಪೀಕ್ ಹ್ಯಾಪಿನೆಸ್. ಹೌದಾ, ಎಲ್ಲರಿಗೂ ಟ್ವಿನ್ ಫ್ಲೇಮ್ಸ್ ಇರುತ್ತೆ ಅಂದರೆ 100% ಇರೋದಿಲ್ಲ. ಯಾರೋ ಒಬ್ಬೊಬ್ರು. ಅದು ನನಗೆ ಇದೇ ಇಲ್ವೋ ಅನ್ನೋದು, ನಾನು ಮೆಡಿಟೇಷನ್ ಮಾಡ್ತೀನಿ ಅಲ್ವಾ, ಆವಾಗ ಆಸ್ಟ್ರೋ ಟ್ರಾವೆಲ್ ಮಾಡ್ತೀನಿ ಅಲ್ವಾ, ಸೊ ಮೋಸ್ಟ್ಲಿ ಕ್ಲಾಶ್ ಆಗಿರಬೇಕು. ಓಕೆ, ಇಟ್ ವಾಸ್ ಲೈಕ್ 2024 ನವಂಬರ್, 2025 ಫೆಬ್ರವರಿ ನಲ್ಲಿ 2025 ಫೆಬ್ರವರಿಯಿಂದ ಪಾಸ್ಟ್ ವೆರಿ ಫಾರ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನೋ ವೇ ಯಾರಾದರೂ ಹೇಳಿದ್ರಿಲ್ಲ ಟ್ವಿನ್ ಫ್ಲೇಮ್ಸ್ ಯೂನಿಯನ್ ಆಗ್ತಾರೆ ಅಂದರೆ ನಂಬಲ್ಲ ರೀ. ನನ್ನ ಲೈಫಲ್ಲಿ ಟ್ವಿನ್ ಫ್ಲೇಮ್ಸ್ ರಿಯೂನಿಯನ್ ಆಗೋಕ್ಕೆ ಸಾಧ್ಯ ಇಲ್ಲ, ಅದು ಇನ್ನೂ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅನ್ನೋವಾಗಲೇ ಅದು ಹೋಲ್ ರಿಪಲ್ಷನ್ ಆಗೋಗುತ್ತೆ. ಸೊ ಬೇಡ, ದೇವರು ಯೂನಿವರ್ಸ್ ನಮಗೆ ಅಂತ ಏನು ಹಣೆನಲ್ಲಿ ಬರ್ದಿರ್ತಾನೋ ಅದೇ ಆಗೋದು. ಸೋಲ್ಮೇಟ್ಸ್ ನಿಮಗೆ ಅಂತ ದೇವರು ಯಾರನ್ನ ಪಾರ್ಟ್ನರ್ ಆಗಿ ಚೂಸ್ ಮಾಡಿ ಯೂನಿವರ್ಸಲ್ಲಿ ನಿಮ್ಮನ್ನು ಕಳಿಸಿರ್ತಾರೋ ಅವರೇ ನಿಮ್ಮ ಪಾರ್ಟ್ನರು, ಲೈಫ್ ಲಾಂಗ್ ಅವರೇ ನಿಮಗೆ ಪಾರ್ಟ್ನರು. ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಈ ಟ್ವಿನ್ ಫ್ಲೇಮ್ಸ್ ಜರ್ನಿ ಯಾರಿಗಾದರೂ ಆಗಿದ್ದರೆ, ನಾನು ನಿಮಗೆ ಒಂದು ಟ್ವಿನ್ ಫ್ಲೇಮ್ ಆಗಿ ನಾನು ನಿಮಗೊಂದು ಹೇಳಬೇಕು ಅಂತಿದ್ರೆ, ಡೋಂಟ್ ವಾಂಟ್ ಗೋಲ್ಸ್ ಬಗ್ಗೆ ನೀವು ಗಮನ ಕೊಡಿ. ಅಫ್ಕೋರ್ಸ್ ಭಯ, ಹೆಲ್ತ್ ಇಶ್ಯೂಸ್, ಡಿಪ್ರೆಷನ್, ಇದೆಲ್ಲನೂ ಪ್ರಾಬ್ಲಮ್. ಹೆಲ್ತ್ ಮೇಯ್ನು, ಡಿಪ್ರೆಷನ್ ಆಗುತ್ತೆ, ಫ್ಯಾಮಿಲಿ ಖುಷಿ ಎಲ್ಲ ಹಾಳಾಗುತ್ತೆ. ಯೂಟ್ಯೂಬು ನಾನು ಮಾಡದೇ ಇರೋದಕ್ಕೆ ಕಾರಣ ನನ್ನ ಸೋಂಬೇರಿತನ. ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು ಮಾಡ್ತಾ ಇರಲಿಲ್ಲ. ಅದಕ್ಕೆ ನೀವು ನಂತರ ತಪ್ಪು ಮಾಡಬೇಡಿ. ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇವತ್ತಿಂದ ಎವ್ರಿಡೇ ಮಾಡಿ. ಏನಾದರೂ ಕೆಲಸ ಇಟ್ಕೊಂಡ್ರೆ ಅದನ್ನು ಮಾಡ್ಕೊಂಡು ಹೋಗಿ. ಇದೇ ನಾನು ನಿಮಗೆ ಕೊಡ್ತಾ ಇರೋವಂತಹ ಒಂದು ಸಜೆಷನ್. ಗೊತ್ತಿಲ್ಲ ನನ್ನ ವಾಯ್ಸ್ ಎಷ್ಟು ವರ್ಕ್ ಮಾತ್ರ ಬಂದಿದೆ ಅಂತ. ನಾನು ಮೈಕ್ರೋಫೋನ್ ಇದು ಕನೆಕ್ಟ್ ಮಾಡಿಲ್ಲ, ಮೈಕ್ ಕನೆಕ್ಟ್ ಮಾಡಿಕೊಂಡು ಮೈಕಿಂದ ಮಾತಾಡ್ತಾ ಇಲ್ಲ. ವೈರ್ಲೆಸ್ ಮೈಕ್ ತಗೊಂಡಿದ್ದೀನಿ, ಯೂಸ್ ಮಾಡಿಲ್ಲ.
ಅದಕ್ಕೆ ಟೈಮೇ ಇಲ್ಲ. ಒಂದಷ್ಟು ಬುಕ್ಸ್ ನೋಡಿ, ಜಾನ್ವರಿನಲ್ಲಿ ನಾನು 3 ಬುಕ್ಸು, 2 ಬುಕ್ಸ್ ನನಗೆ ಆಲ್ರೆಡಿ ಆನ್ಲೈನಲ್ಲಿ ಬಂತು, ಇಮೇಜ್ ಅದು ಮತ್ತು ಇನ್ನೊಂದಿದೆ ಬಿಫೋರ್ ದ ಕಾಫಿ ಗೆಲ್ಸ್ ಗೋಲ್ಡ್ ಅಂತ ಒಬ್ಬರು ಟೀಚರ್ ನನಗೆ ಅದನ್ನು ಇದು ಮಾಡಿದ್ರು. ಅದನ್ನು ನಾನು ಇನ್ನೂ ಟಚ್ ಮಾಡಿಲ್ಲ. ಫೆಬ್ರವರಿ 2ಗೆ ನಮ್ಮ ಸೋನು ಶರ್ಮಾ ಸರ್ದು ಬರ್ತಾಯಿದೆ ಬುಕ್ಕು. ಆ ಬುಕ್ಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿ ವಿಲ್ ಮೀಟ್ ಎವ್ರಿ ಡೇ ರಿಗಾರ್ಡಿಂಗ್ ಭಗವದ್ಗೀತಾ. ಏನಾಯಿತು ಮೇಡಮ್, ನನ್ನ ಚಾನಲಲ್ಲಿ ಇನ್ಮೇಲಿಂದ ಭಗವದ್ಗೀತಾನೇ ಬರುತ್ತೆ. ಭಗವದ್ಗೀತಾ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಗವದ್ಗೀತಾ ತುಂಬ ಜನಕ್ಕೆ ಸಿಂಪಲ್ಲಾಗಿ ಏನದು ಅಂತ ಗೊತ್ತಿಲ್ಲ. ಎಲ್ಲರೂ ಕೆಲವರು ಭಗವದ್ಗೀತೆ ನೀವು ಹೇಳಿದ ಮೇಲೆ ನಾನು ಓದ್ಬಿಟ್ಟೆ, ಆದರೆ ಅಲ್ಲಿ ಕೃಷ್ಣ ನಾನು ಪರಮಾತ್ಮ ಐ ಅಂತ ಯೂಸ್ ಮಾಡ್ತಾನೆ. ಕೃಷ್ಣ ಏನು, ಕೃಷ್ಣನ ಬಗ್ಗೆನೇ ಹೇಳ್ತಾ ಇದ್ದಾನಾ ಅಂತ. ಕೃಷ್ಣ ಅಂದರೆ ಯಾರು? ಯೂನಿವರ್ಸ್ ತಾನೆ. ಯೂನಿವರ್ಸ್ ಬಗ್ಗೆ ನಿಮಗೆ ಯೂನಿವರ್ಸ್ ನಾಲೆಡ್ಜ್ ಕೊಡ್ತಾ ಇದೆ ಅಂದರೆ ನೀವು ತಗೊಳ್ಳಿ. ನಾನು ಭಗವದ್ಗೀತೆ ಏನು ಅಂದರೆ, ಯಾರು ಸೋತೋಗ್ಬಿಟ್ಟಿರ್ತಾರೋ ಲೈಫಲ್ಲಿ, ಮುಂದೆ ಸಾಧನೆ ಮಾಡಬೇಕು ಅಂತ ಅನ್ಕೋತಾರೋ, ಏನು ಸಾಧನೆ ಮಾಡಬೇಕು, ಈ ಲೈಫ್ ಅಂದರೆ ಏನು, ಸ್ಯೂಸೈಡ್ ಮಾಡಿಕೊಂಡು ಜೀವನನೇ ಬೇಡ ಅಂತ ಸತ್ತೋಗ್ತಾರಲ್ಲ ಅಂಥವ್ರಿಗೆ ನಿಂತು, ಇಲ್ಲ ನಾನು ಸಾಧನೆ ಮಾಡ್ತೀನಿ, ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಭೂಮಿ ಮೇಲೆ ನಾನೇನಾದರೂ ಸಾಧನೆ ಮಾಡಿನೇ ಸಾಯಬೇಕು ಅಂತ ಅಂದ್ಕೊಳ್ಳೋರ್ಗೆ ಮಾತ್ರನೇ ಭಗವದ್ಗೀತೆ. ಹೇಗೆ ಬದುಕಬೇಕು, ಜೊತೆಲಿರೋರಿಂದ ನಾವು ಡಿಸ್ಟರ್ಬ್ ಆಗ್ತೀವಲ್ಲ, ಜೊತೆಯಲ್ಲಿರೋರಿಂದ ನಾವು ಡಿಸ್ಟರ್ಬ್ ಏನು ಆಗ್ತೀವಿ, ಡಿಸ್ಟರ್ಬ್ ಆಗಿ ಮುಳುಗೋಗ್ತೀವಿ. ಮತ್ತು ನಾವು ಅದೇ ಕರೆಕ್ಟ್ ಅಂತ ಅಂದ್ಕೊಂಡು ಕೆಲವರು ಸ್ಯೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ತಾರೆ, ಸ್ಯೂಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಸಾಧನೆ ಫಾರ್ ಎಕ್ಸಾಂಪಲ್ ಸುಶಾಂತ್ ಅಂತ ನಾನು ತೊಗೊತೀನಿ, ಸೆಲೆಬ್ರಿಟಿ. ಎಷ್ಟು ಧೋನಿ ಮೂವಿ ಎಲ್ಲ ಮಾಡಿದ್ರು, ಎಷ್ಟು ಚೆನ್ನಾಗಿ ಅವ್ರಿಗೆ ಒಂದು ಒಳ್ಳೆ ಸೆಲೆಬ್ರಿಟಿ ಲೆವೆಲ್ ಕೊಟ್ಟಿದ್ರು, ಅವರಿಗೆ ದೇವರು ಯೂನಿವರ್ಸ್ ಎಲ್ಲ ಕೊಟ್ಟಿದ್ರು. ಯಾರೋ ಅವರು ಇವರು ನಮ್ಮನ್ನು ಟೀಸ್ ಮಾಡಿದ್ರು, ನಾವು ಅವಮಾನ ಮಾಡಿದ್ರು ಅಂತ ಹೇಳಿ ಡಿಪ್ರೆಸ್ ಆಗಿ ಸತ್ತೋಗೋದು. ಮತ್ತು ನಮ್ಮ ಡೈರೆಕ್ಟರು ಯಾರು, ಗುರುಪ್ರಸಾದ್ ರೀ, ಅವರು ಮೊನ್ನೆ ಸ್ಯೂಸೈಡ್ ಮಾಡಿಕೊಂಡು ಸತ್ತೋಗಿರೋದು ನಮಗೆಲ್ಲರಿಗೂ ಗೊತ್ತಾಯಿತು ರೀ. ಇಂಥ ಒಂದು ಅವ್ರಿಗೂ ಒಂದು ಒಳ್ಳೆ ಹೆಸರು ಬಂದಿತ್ತು. ಈ ಕರ್ನಾಟಕದಲ್ಲಿ ಹೆಸರು ಬರೋದೇ ಕಷ್ಟ, ಅಂಥದ್ರಲ್ಲಿ ಹೆಸರು, ಕೀರ್ತಿ ಅನ್ನೋದೆಲ್ಲ ದೇವ್ರು ಕೊಟ್ಟಿದ್ದ. ಅವರು ಸಾಧನೆ ಮಾಡಿದರು, ಬಟ್ ಮತ್ತೆ ಸಾಲಕ್ಕೆ ಸಿಕ್ಕಾಕೊಂಡು, ಸಾಲ ಯಾರು ಮಾಡಿಲ್ಲ ರೀ ನನ್ನ ಪ್ರಕಾರ. ಅವರು ಒಂದು ಭಗವದ್ಗೀತನ ಪಾಲನೆ ಮಾಡಿದ್ದಿದ್ರೆ ಮೋಸ್ಟ್ಲಿ ಅವರೆಲ್ಲ ಬದುಕ್ತಾ ಇದ್ರು. ಯಾರಾದರೂ ಸತ್ತೋಗಿರೋರು, ನಾನು ಬದುಕೋಕ್ಕಾಗಲ್ಲ ಅನ್ನೋರು, ಅವ್ರ ಮೇಲೆ ಇವ್ರ ಮೇಲೆ, ಯಾರೋ ಗೌರ್ಮೆಂಟ್ ಮೇಲೆ ಹಾಕಿರೋರು ಸತ್ತೋರು ರೀ. ನಾನು ಗೌರ್ಮೆಂಟ್ ಪಾಪ ಗೌರ್ಮೆಂಟ್ ಕೆಲಸ ಮಾಡ್ತಾಯಿದ್ರಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಇವಾಗ ನೀವು ಏನೋ ಸಾಧನೆ ಮಾಡೋಕ್ಕೆ ಬಂದಿದ್ದೀರಾ, ನೀವೇನು ಸಾಧನೆ ಮಾಡಿದ್ದೀರಾ ಅಂತ ಬರ್ದಿ ಇಕ್ಕಿ, ನೀವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಡ್ರೀಮ್ ಲೈಫ್ ನಾನು ಏನು ಅಂದ್ಕೊಂಡಿದ್ದೀನಿ, ಆ ಡ್ರೀಮ್ ಲೈಫ್ಗೆ ನಾನು ಏನು ವರ್ಕೌಟ್ ಮಾಡ್ತಾಯಿದ್ದೀನಿ. ಇಫ್ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ನಾನೊಂದು ಪಬ್ಲಿಕ್ ಸ್ಪೀಕರ್ ಆಗಬೇಕು, ಮೋಟಿವೇಶ್ನಲ್ ಸ್ಪೀಕರ್ ಆಗಬೇಕು ಅಂತ ಅಂದ್ಕೊಂಡ್ರೆ, ನನ್ನ ಇಂಗ್ಲೀಷ್ ಯಾವ ಲೆವೆಲಲ್ಲಿದೆ, ಹೌ ಕ್ಯಾನ್ ಐ ಸ್ಪೀಕ್ ಅಂತ ಹೇಳಿ ಅದನ್ನು ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದ್ರ ಮೇಲೆ ನೀವು ವರ್ಕೌಟ್ ಮಾಡಿ, ಅವಕಾಶಗಳು ತಗೊಳ್ಳಿ. ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಸ್ಕೂಲ್ಸ್, ಗೋ ಟು ಫ್ರೀಲಿ ಆ್ಯಂಡ್ ಸ್ಪೀಕ್ ಟು ದ ಸ್ಕೂಲ್ಸಲ್ಲಿ ಫ್ರೀಯಾಗಿ ಒನ್ 20 to 30 minutes ನಾವು ಸೆಷನ್ ಮಾಡ್ತೀವಿ ಮಕ್ಕಳ ಮುಂದೆ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಜನ ಸೇರಿರ್ತಾರಲ್ಲ ಒಂದು ಫಂಕ್ಷನ್ಗೆ ಅಂತ, ಅಲ್ಲಿ ಯಾವುದಾದ್ರೂ ಸೆಲೆಬ್ರಿಟೀಸ್ ಇನ್ನೂ ಬಂದಿರೋದಿಲ್ಲ, ಆವಾಗ ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆ ಡೇರ್ನೆಸ್ ನಿಮಗೆ ಬರುತ್ತೆ. ಸಿಂಗಿಂಗ್ನಲ್ಲಿ ನಾನು ಸಾಧನೆ ಮಾಡಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಸುಮ್ಮನೆ ನೋಡಿ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ, ಯಾರೂ ನೋಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಇದೆಲ್ಲನೂ ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ನೀವು ವಿಡಿಯೋ ಮಾಡಿ ಹಾಕ್ತಾ ಇರಿ. ನೀವೇನು ಸಾಧನೆ ಮಾಡಿದ್ರಿ ಮೇಡಮ್ ಅಂತಾರೆ, ಒಂದು ಲೆವೆಲ್ಗೆ ಸಾಧನೆ ಮಾಡಿದ್ದೆ, ಇವಾಗ ಇಲ್ಲ. ಬಟ್ ನಾನು ಮತ್ತೆ ಅದೇ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಜರ್ನಿನಲ್ಲಿದ್ದೀನಿ, ನೀವು ನನ್ನ ಜರ್ನಿನಲ್ಲಿದ್ದೀರಿ. ಇಬ್ಬರು ಸೇರಿ
ಮುಂದಕ್ಕೆ ಹೋಗೋಣ. ನಿಮ್ಮ ಜರ್ನಿನ ನೀವು ಫಿನಿಷ್ ಮಾಡಿ, ನನ್ನ ಜರ್ನಿನ ನಾನು ಫಿನಿಷ್ ಮಾಡ್ತೀನಿ, ನಿಮ್ಮ ಸಾಧನೆನ ನೀವು ಮಾಡ್ಕೊಳ್ಳಿ, ನನ್ನ ಸಾಧನೆನ ನಾನು ಮಾಡ್ಕೊತೀನಿ. ಹೀಗೆ ಭಗವದ್ಗೀತೆಯಿಂದ ತುಂಬ ಮೋಟಿವೇಶನ್ ತಗೊಂಡು ನಾವು ಏನೇ ಆಗಲಿ, ಯಾರೇ ನಮ್ಮನ್ನು ಇನ್ಸಲ್ಟ್ ಮಾಡಲಿ, ಯಾರೇ ನಮ್ಮನ್ನು ಕೆಳಗಡೆ ಬೀಳಿಸ್ಲಿ, ಯಾರೇ ನಮ್ಮನ್ನು ನೀನಿದು ನೀನದು ಅಂದರೆ ನೀನೇನು ಅಂತ ಕೇಳ್ಬಿಡೋಣ, ನೀನೇನು ಅಂತ ಕೇಳ್ಬಿಡೋಣ ಇನ್ನೊಂದು, ನಿಮ್ಮದು ಅಂತ ಒಂದು ಆರ್ಗನೈಸೇಷನ್ ಓಪನ್ ಮಾಡ್ಕೊಳ್ಳಿ, ನಿಮ್ಮದು ಅಂತ ಒಂದು ಹೆಸರು ಮಾಡ್ಕೊಳ್ಳಿ. ಬಾವಿನಲ್ಲಿರೋ ಕಪ್ಪೆ ಥರ ಯಾರಿಗೂ ಒಂದೇ ಕಡೆ ಕೆಲಸ ಮಾಡ್ತಾ ಇರಬೇಡಿ. ಅಲ್ಲಿ ನೀವು ಗ್ರೋತ್ ನೋಡಿದ್ರೆ ಕೆಲಸ ಮಾಡಿ, ನಿಮ್ಮದು ಅಂತ ನೀವು ಸಾಧನೆ ಮಾಡಿ. ಇನ್ನೇನು ನದಿ ಥರ ಫ್ಲೋ ಆಗಿ ಎಲ್ಲ ಕಡೆ ಒಳ್ಳೆಯದನ್ನು ಕುಡಿಯೋ ನೀರು ತುಂಬ ಜನಕ್ಕೆ ಕೊಡಿ. ಆ ಥರ ನದಿ ಥರ ಇರಿ, ಬಾವಿ ನೀರು ಥರ ಇರಬೇಡಿ. ಒಂದೇ ಒಂದು ಕಡೆ ನೀರು ಏನಿರುತ್ತೆ ಆ ಥರ ಇರಬೇಡಿ. ನೀರು ಅಂದರೆ ನದಿ ಥರ ಇರಿ, ಕುಡಿಯೋ ನೀರು, ಭಾವನೆ ಅಂತೆಲ್ಲ ಹೇಳ್ತಾರಲ್ಲ ಹಾಗೆ ಗಂಗೆ ಶುದ್ಧಿ ಮಾಡ್ದಂಗೆ ಈ 2026 ನಿಮಗೆ ನಾನು ಕೆಲವೊಂದು ಸೋಮಾರಿತನ, ನಾವು ಪ್ರೊಕ್ರಾಸ್ಟಿನೇಷನ್ ಮಾಡ್ತೀವಿ, ನಾಳೆ ಮಾಡ್ಕೊಳ್ಳೋಣ ಅನ್ನೋದು, ಇವೆಲ್ಲ ಒಂದು ಸ್ವಲ್ಪ ಗಲೀಜು ನಮ್ಮ ಜೀವನದಲ್ಲಿ. ನಾಳೆ ಮಾಡಿದ್ರೆ ಆಯ್ತು ಬಿಡು, ಮಾಡ್ತೀನಿ ಬಿಡು. ಮತ್ತು ಕಾನ್ಫಿಡೆನ್ಸ್ ನೋಡಿ, ನಾಳೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ, ಇವತ್ತು ಮಾಡೋ ಕಾನ್ಫಿಡೆನ್ಸ್ ನಿಮಗಿಲ್ಲ. ಇದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಹೇಳ್ತಾ ಇದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ಫ್ರೆಂಡಾಗಿ ಮಾತಾಡ್ತಾ ಇರೋದಕ್ಕೆ ನನಗೆ ಎಲ್ಲ ಏಜ್ ಡಿಫ್ರೆನ್ಸ್ ಫ್ರೆಂಡ್ಸ್ ಇಲ್ಲ. ನನಗೆ ತುಂಬ ಜನ ಏಜ್ ಫ್ರೆಂಡ್ಸ್ ಇದ್ದಾರೆ ಅಂದ್ಕೊತಾರೆ. ನೋ, ನನ್ನ ಫ್ರೀಕ್ವೆನ್ಸಿ ಲೆವೆಲ್ ಫ್ರೆಂಡ್ಸು ಇದ್ದಾರೆ. ತುಂಬ ಮಾತಾಡ್ತಾ ಇದ್ದೀನಿ ಇವತ್ತು. ಓಕೆ, ನನ್ನ ಕೆಲಸದಲ್ಲಿ ಮುಳುಗಬೇಕು, ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ನಾನಿನ್ನೂ ಕ್ವೆಶನ್ ಪೇಪರ್ಸ್ ಮಾಡಬೇಕು. ಇವತ್ತು ನಾನು ಇದೇ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಇದಕ್ಕೇನು ಹೆಸರಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 2026 ಏನಂತ ಆ್ಯಕ್ಷನ್ ಅಂತ ಹಾಕೋಣ. ಓಕೆ, 2026 ಆ್ಯಕ್ಷನ್ ಅಂತ ಏನಾದರೂ ಬರ್ತಾ ಕಣ. ಚಾಟ್ ಜಿ ಪಿ ಟಿ ಕೇಳೋಣ. ಚಾಟ್ ಜಿ ಪಿ ಟಿ ನಡುವೆ ನಮಗೆ ಹೆಲ್ಪ್ ಮಾಡ್ತಾ ಇದೆ ಜಾಸ್ತಿ. ಯಾರಾದರೂ ನನ್ನ ವಿಡಿಯೋ ನೋಡಿರೋರು ಪುಂಗ್ತಾ ಇದ್ದಾರೆ ಇವರು ಅಂತ ಏನೇನೋ ಕಮೆಂಟ್ಸ್ ಯಾರಪ್ಪ ಅದು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ಅಂದರೆ ಒಳ್ಳೇದು. ನೆಗೆಟಿವ್ ಕಮೆಂಟ್ಸ್ನ ನೀವು ಹಾಕೋದು ನೋಡ್ತಾ ಇದ್ರೆ ನಂಗೆ ನಗು ಬರುತ್ತೆ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಶಾರುಖ್ ಖಾನ್ ಹೇಳ್ತಾರೆ, ಹೌದು, ನಾನು ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಹತ್ರ ಹೇಳಬೇಕು. ಶಾರುಖ್ ಖಾನ್ ಅವರು ಒಂದು ವಿಡಿಯೋ ನೋಡಿದೆ ನಾನು. ನಮ್ಮ ಜೀವನದಲ್ಲಿ ಇನ್ಸಲ್ಟ್ ಆಗುತ್ತೆ ಅಲ್ಲ, ನಾವು ಅವಮಾನಗಳನ್ನ ನಾವು ಅನುಭವಿಸ್ತೀವಿ ಅಲ್ವಾ, ನಮ್ಮನ್ನು ಕೀಳಾಗಿ ನೋಡ್ಬಿಟ್ಟಿರ್ತಾರೆ ಜನ, ನಮ್ಮನ್ನು ತುಂಬ ತುಚ್ಛವಾಗಿ ನೋಡ್ಬಿಟ್ಟಿರ್ತಾರೆ, ಅಂತ ನೋಡ್ಬಿಟ್ಟಿರ್ತಾರೆ. ನಾನು ಹಂಗೆ ಇದ್ದೀನಿ, ತುಂಬ ಚಿಕ್ಕ ಒಂದು 5 ಫೀಟ್ ಇದ್ದೀನಿ ಅಷ್ಟೇ, ಕುಳ್ಳಿಕ್ಕಿದ್ದೀನಿ. ಹೈಟ್ ಇರೋರು, ಪರ್ಸನಾಲಿಟಿ ಇರೋರು ಎಲ್ಲನೂ ಚೆನ್ನಾಗಿ ಕಾಣ್ತಾರೆ ಅಂತ ಅಂದ್ಕೊಳ್ಳಿ. ಮೋಸ್ಟ್ಲಿ ಸುಮಾರಾಗಿದ್ದೀನಿ, ಬಟ್ ನಮಗೆ ನಾವೇ ಬೆಸ್ಟ್. ಐ ಆಮ್ ದ ಬೆಸ್ಟ್ ಅಂತ. ಹನುಮಾನ್ ರಾಮಾಯಣದಲ್ಲಿ ಯಾವುದೋ ಒಂದು ಹನುಮಾನ್ ಪಾತ್ರ, ಚಿಕ್ಕ ಹನುಮಂತನ ಸೈನ್ಯದಲ್ಲಿ ಒಂದು ಚಿಕ್ಕ ರೋಲ್ ಮಾಡಿರೋಂತಹ ಇವರು ಶಾರುಖ್ ಖಾನ್ ಯಾರು ಅಂತಲೇ ಗೊತ್ತಿಲ್ಲ. ಅವರು ಯಾವುದೋ ಒಂದು ಕಡೆ ನಿಂತ್ಕೊಂಡು ಬಾಲನೂ ಇಲ್ದಿರ ಯುದ್ಧದಲ್ಲಿ ಹೋಗಿ ಯುದ್ಧಕ್ಕೆ ಹೋಗೋ ಅಂಥ ಸೀನ್ ಶಾರುಖ್ ಖಾನ್ ಪಾಪ ಮಾಡಿದ್ರಂತೆ. ಆಮೇಲೆ ಸರ್ಕಸ್ ಸಿಕ್ತಂತೆ, ಅದೆಲ್ಲನೂ ತುಂಬ ಅವಮಾನಗಳಾಯ್ತಂತೆ ಶಾರುಖ್ ಖಾನ್ ಅವ್ರಿಗೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಆ ಅವಮಾನಗಳು, ಚಿಕ್ಕ ಚಿಕ್ಕ ಅವಮಾನಗಳನ್ನ ನಾವು ಎದುರಿಸ್ಕೊಂಬಂದಾಗ, ನಾವು ಸೆಲೆಬ್ರಿಟೀಸ್ ಹಾಕಿದಾಗ, ನಾವು ಏನಾದರೂ ಬೆಳೆದಾಗ, ಅವಾಗ ನಮಗೆ ದೊಡ್ಡ ಅವಮಾನಗಳು ಬರುತ್ತೆ. ಅದನ್ನು ನಾವು ಎದುರಿಸ್ಬೇಕು ಅಂತ. ಅವಾಗ ನಾವು ಅವಮಾನಗಳು ಯಾಕೆ ಬರುತ್ತೆ, ನಾವು ಏನಾದರೂ ತಪ್ಪಾಗಿ ಒಂದು ಸ್ಟೆಪ್ ತಗೊಂಡಿದ್ರೆ, ಇಲ್ಲ ನಮ್ಮ ಒಪಿನಿಯನ್ನ ನಾವು ಹೇಳಿ ಬೇರೆಯವರು ಆ ಒಪಿನಿಯನ್ ಒಪ್ಕೊಳ್ದೇ ಇರೋವಾಗ ಅದು ಇನ್ಸಲ್ಟ್ ಆಗುತ್ತೆ, ಅವರಿಗೆ ಇನ್ಸಲ್ಟ್ ಆಗುತ್ತೆ. ಮತ್ತು ಅದನ್ನು ಬೇರೆ ಥರ ಹಾಕ್ಬಿಡ್ತಾರೆ. ಇವ್ಗೆ ಹಿಂಗಂತೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅದೇ ಮಾತಾಡೋದೇ ಕೆಲಸ ಅವ್ರಿಗೆ. ನಾನು ಈ ಗಾಸಿಪ್ಸಲ್ಲೆಲ್ಲ ನಾನು ಇಂಟ್ರೆಸ್ಟೇ ಕೊಡೋದಿಲ್ಲ. ನನ್ನ ಗಾಸಿಪ್ಸ್ ಅಂದರೆ ನನಗೆ ಆಗೋದೇ ಇಲ್ಲ. ಬಟ್ ಒಂದು ಮಾತ್ರ, ನನ್ನ ಲೈಫಲ್ಲಿ ನಾನು ಮುಂದೆ ಹೋಗ್ತಾನೆ ಇದ್ದೆ, ಬಟ್ ಇನ್ಸಲ್ಟ್ ಆಗ್ತಾಯಿತ್ತು, ತುಂಬ ಅವಮಾನಗಳಾಗ್ತಾಯಿದೆ. ಈ ವರ್ಷ ಅಂತೂ ವಿಪರೀತ ಪೀಕ್ ಅವಮಾನ ರೀ. ಬಟ್ ಖುಷಿ ಏನಂದರೆ, ಎಲ್ಲಿ ಅವಮಾನ ಆಯಿತೋ ಅಲ್ಲೇ ನಿಂತು ಇನ್ನೂ ಒಂದು ಸ್ವಲ್ಪ ದಿವಸ ಇರ್ಬೋದು, ನಾನು ಇನ್ನೂ ಸ್ವಲ್ಪ ದಿವಸ ಇರ್ತೀನಿ ಅಂತ ಅನಿಸುತ್ತೆ.
ಆ ಪ್ಲೇಸಲ್ಲಿ ತಲೆ ಕೆಡ್ಸ್ಕೊಳ್ದಿರ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಡ್ಬೋದು, ನಾನು ಹೇಳ್ತೀನಲ್ಲ, ನಮಗೆ ಅವಮಾನ ಆಗಿರೋ ಜಾಗದಲ್ಲೇ ನಾವು ನಿಂತ್ಕೊಂಡು ಅದನ್ನು ನಾವು ತಲೆ ಕೀಡೆ ಅಂತ ಹೇಳ್ತಾರಲ್ಲ, ಇದು ಹುಳ, ತಲೆ ಹುಳ ಬಿಟ್ಕೊಂಡು ಹಿಂಗೆ 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 ಅಂದ್ಕೊಂಡು ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿತೀರ. ಅದು ನೀನು ಮಾತಾಡಿರೋದು, ನೀನು ಇನ್ನೊಬ್ರ ಬಗ್ಗೆ ಮಾತಾಡಿರೋದು, ನೀನು ಅದನ್ನು ಹೇಳ್ಕೊಳಕ್ಕಾಗಲ್ಲ. ಬೇರೆಯವ್ರ ಹತ್ರ ನೀನು ಮಾತಾಡೋಕ್ಕಷ್ಟೇ ನಿನ್ಗೆ ಸಾಧ್ಯ. ಅಂಡರ್ಸ್ಟೂಡ್? ನೀವು ಇನ್ನೊಬ್ರ ಬಗ್ಗೆ ಅವಮಾನ ಮಾಡೋಕ್ಕಷ್ಟೇ ನಿಮಗೆ ಸಾಧ್ಯ. ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇವತ್ತು ಮೇಕಪ್ ಇಲ್ದಿರ ಕೂತ್ಕೊಂಡು ವಿಡಿಯೋ ಮಾಡ್ತೀರಿ, ಎಷ್ಟು ಧೈರ್ಯ ರಮ್ನಿ, ಗ್ರೇಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಇದೇ ಥರ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಮೇಕಪ್ ಇಲ್ದಿರ ಮಾಡಿ, ಬೆಸ್ಟ್ ಅಂತ ಅನಿಸುತ್ತೆ. ಯಾರ್ಯಾರು ರೀಲ್ಸ್ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲ ನಾನು ಗುಡ್ ಅಂತ ಹೇಳ್ತೀನಿ. ಬಟ್ ಬಿ ಕೇರ್ಫುಲ್. ಸೋಷಿಯಲ್ ಮೀಡಿಯಾನಲ್ಲಿ ರೀಲ್ಸ್ ಮಾಡಿ ರಾಂಗ್ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ. ನಾನು ಈ ವರ್ಷ ಫೋನ್ಪೇಯಿಂದನೂ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ದುಡ್ಡು ನಂದು ಎಷ್ಟೊಂದು ಹೋಗಿದೆ ಗೊತ್ತಾ, ನಾನು ಎಷ್ಟು ಕಳ್ಕೊಂಡಿದ್ದೀನಿ ಗೊತ್ತಾ. ನನ್ನ ಫೋನ್ನಲ್ಲಿ ನನ್ನದೇ ಫೇಸ್ ಹಾಕಿ ಇದು ಹಿಟ್ಟು ಏನು ಹೇಳಬೇಕು ಅಂದರೆ, ಆ ಫೇಸ್ ಏನು ಹಾಕಿದಾರೋ ಅದನ್ನು ನಾನು ಒಂದು ಶಾರ್ಟ್ಸಲ್ಲಿ ನಾನು ಹಾಕಿದ್ದೆ. ಆ ಫೋಟೋ ಇಟ್ಕೊಂಡು ಫೇಸ್ ಹಾಕಿ ಅದನ್ನು ಲೋನ್ಸ್ಗೆ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ರೀ, ತುಂಬ ಹುಷಾರಾಗಿರಬೇಕು ನೀವು. ಸೋಷಲ್ ಮೀಡಿಯಾ ಒಬ್ಬರದ್ದು ಏನಾದರೂ ಸಿಕ್ಕಿದ್ರೆ ಎಲ್ಲೆಲ್ಲೋ. ಮತ್ತು ನಂದು ನಮ್ಮ ಯಜಮಾನ್ರದ್ದು ಫೋಟೋ ಇನ್ಸ್ಟಾಗ್ರಾಮ್ ನಾನು ಆವತ್ತಿಂದ ಯೂಸೇ ಮಾಡ್ತಾಯಿಲ್ಲ. ಇನ್ಸ್ಟಾಗ್ರಾಮ್ದು ಫೋಟೋ ಹಾಕ್ಬಿಟ್ಟು ಇವ್ರು ಎಲ್ಲಾದರೂ ಕಂಡಿಡಿದ್ರು, ನೀವೆಲ್ಲಾದ್ರೂ ನೋಡಿದ್ರೆ ಹೇಳಿ ನಮಗೆ ಬೇಕು ಅಂತ. ನಾನು ಯಾರಪ್ಪ ಇದು ಅಂತ ಕಂಪ್ಲೇಂಟ್ ಕೊಟ್ಟು FIR ಕೊಟ್ಟು, ನನ್ನ ಯಜಮಾನ್ರ ಜೊತೆ ನಾನು ಶಾಪಿಂಗ್ ಮಾಡಬೇಕಾದ್ರೆ ಒಂದು ಫೋಟೋ ಹಿಡಿತೀನಿ, ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಒಂದು ಹಾಕಿರ್ತೀನಿ ನಾನು. ಅದು ಯಾವಾಗ ಐ ಥಿಂಕ್ ಈ ಮನೆಗೆ ಬಂದಾಗ 7 years ಬ್ಯಾಕ್ ಹಾಕಿರ್ತೀನಿ. ಆ ಫೋಟೋ ಇವಾಗ ಆ ಥರ ಬಂದಿದೆ. ಅದನ್ನೆಲ್ಲ ಹೋಗಿ ನಾನು ಬ್ಯಾನ್ ಮಾಡಿಸಿದೆ. ಆಮೇಲೆ ಗೊತ್ತಾಯಿತು ನನಗೆ, ಈ ಲೋನ್ಸ್ ಆ್ಯಪ್ಸ್ ಏನಿರುತ್ತೆ, ಪ್ಲೀಸ್ 2026ಅಲ್ಲಿ ಯಾವುದು EMI ಲೋನ್ಸು ಇವೆಲ್ಲ ನೀವು ತೊಗೊಳಕ್ಕೆ ಹೋಗ್ಬಿಡಿ. ತಗೊಳ್ಳಿಲ್ಲ ಅಂದ್ರೂ ತಗೊಳ್ಳೋ ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಫೋಟೋಸ್ ಎಲ್ಲ ಹಾಕಿ ಅವರು ಯಾವುದಾದ್ರೂ ಒಂದು ಆ್ಯಪಲ್ಲಿ ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ನಿಮ್ಮ ಒಂದು ಡೆಬಿಟ್, ಇವಾಗ ಫೋನ್ಪೇನೇ ಸಾಕು ರೀ ನಮಗೆ ಅದು ಡೆಬಿಟ್ ಆಗೋದಕ್ಕೆ ಎಲ್ಲನೂ. ಸೊ ನಾವು ಆನ್ಲೈನಲ್ಲಿ ದುಡ್ಡೆಲ್ಲನೂ ಪೇ ಮಾಡ್ತಾ ಇರೋದೆಲ್ಲನೂ ತಪ್ಪೇ. ಆ್ಯಕ್ಚುಲಿ ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಾಗ್ಬಿಟ್ಟಿದೆ ಅನ್ನೋ ಥರ ನಾವು ಯಾವುದು ತಪ್ಪಿಸ್ಕೊಳಕ್ಕೆ. ChatGPT ಕೇಳಿ ChatGPT ಸುಮ್ಮನೆ ಜಸ್ಟ್ ವಾಟ್ ಕಲರ್ ಆಮ್ ಐ ವೇರಿಂಗ್ ಅಂತ, ನೀವೇನು ವಿಡಿಯೋ ಎಲ್ಲ ಏನೂ ಇಲ್ಲ, ಅದು ನಿಮ್ಗೆ ಕರೆಕ್ಟಾಗಿ ಹೇಳುತ್ತೆ ಯು ಆರ್ ವೇರಿಂಗ್ ದಿಸ್ ಕಲರ್ ಡ್ರೆಸ್ ಅಂತ. ಶಾಕ್ ಆಗುತ್ತೆ ನಮಗೆ ChatGPT ಆರ್ ಯು ಸೀಯಿಂಗ್ ಮೀ ಅಂತ ಅನ್ಸೋ ಒಂದು ಲೆವೆಲ್ಗೆ ಬಂದುಬಿಡುತ್ತೆ. ನಾನು ಟ್ರೈ ಮಾಡಿದೆ, ನೀವು ಟ್ರೈ ಮಾಡಿ ನೋಡಿ. ಗೂಗಲ್ ಆರ್ ಯು ಸೀಯಿಂಗ್ ಮೀ, ಕ್ಯಾನ್ ಯು ಟೆಲ್ ಮೀ ವಾಟ್ ಡ್ರೆಸ್ ಐ ಆಮ್ ವೇರಿಂಗ್ ಅಂತ ಹೇಳ್ಬಿಡುತ್ತೆ ರೀ. ನಾವು ಏನು ಡ್ರೆಸ್ ಹಾಕ್ಕೊಂಡಿದ್ದೀವಿ ಅನ್ನೋದೆಲ್ಲ ಹೇಳ್ಬಿಡುತ್ತೆ. ಅದು ನಾನು ಕ್ಯಾಮ್ರಾ ಆನೇ ಮಾಡಿಲ್ಲ ಅಂದ್ಕೊಳ್ಳಿ, ಬಟ್ ಆನ್ ಆಗಿದೆ ಎಲ್ಲೋ. ಸೊ ನಾವು ಯೂಸ್ ಮಾಡ್ತಾ ಇರೋ ಪಾಸ್ವರ್ಡ್ಸ್ ಎಲ್ಲನೂ ಹೋಗ್ತಾ ಇದೆ. ಸೋಷಿಯಲ್ ಮೀಡಿಯಾನಲ್ಲಿ ನಾನು ತುಂಬ ಸಫರ್ ಆಗಿದ್ದೀನಿ ಈ 2025ಅಲ್ಲಿ. ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ಬಿಟ್ಟೆ. ಬೇಡಪ್ಪ, ಮಾಡದೇ ಇರೋ ತಪ್ಪಿಗೆಲ್ಲ ಹತ್ಬಿಟ್ಟಿದ್ದೀನಿ. ಎಷ್ಟು ದುಡ್ಡು ಕಳ್ಕೊಂಡಿದ್ದೀನಿ ನಾನು. ಬೇಡ, ಲೈಫೇ ಬೇಡ ಅನ್ನೋ ಒಂದು ಲೆವೆಲ್ಗೆ ಬಂದಿದ್ದೆ. ಆಮೇಲೆ ಸ್ಟೇಬಲ್ ಇನ್ಕಮ್, ಟ್ಯೂಷನ್ ಎಲ್ಲನೂ ಬೇಡ ಅಂತ ಅಂದ್ಬಿಟ್ಟಿದ್ದೆ. ಇವಾಗ ಇನ್ನೂ ಒಂದು 2 ಜನ ಇದ್ದಾರೆ. ಅವ್ರೂ ಒಂದು 15 days 16 days ಅಷ್ಟೇ ಇರ್ತಾರೆ ಪಾಪ ಮಕ್ಕಳು. ಅವ್ರಿಗೂ ಪಾಠ ಮಾಡಿಬಿಟ್ಟು ಫೈನಲ್ ಎಕ್ಸಾಮಿನೇಷನ್ ಇದೆ ಅವರಿಗೆ. 10th CBSE ಬೋರ್ಡು ಅವ್ರದ್ದೊಂದು ಮುಗಿಸ್ಬಿಡ್ತೀನಿ. ಆಮೇಲೆ ನಮಸ್ಕಾರ ಹೇಳ್ಬಿಡ್ತೀನಿ. ಮೋಸ್ಟ್ಲಿ ನಾನು ಇನ್ಮೇಲಿಂದ ನನ್ನ ಗೋಲ್ಸ್ ಏನಿದೆ ಅದೇ ನಾನು ಮಾಡ್ತಾ ಹೋಗ್ತೀನಿ. ಭಗವದ್ಗೀತಾ ಬಗ್ಗೆ ಏನೇ ಕ್ವಶನ್ಸ್ ಇದ್ರೂ, ಭಗವದ್ಗೀತಾ ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಸ್ಟ್ರಾಂಗ್ ಮೋಟಿವೇಶ್ನಲ್, ಹೈಲಿ ಮೋಟಿವೇಶ್ನಲ್ ಬುಕ್ ಅದು. ಆ ಮೋಟಿವೇಶನ್ ಬುಕ್ಕಿಂತ ಬೇರೆ ಯಾವ ಬುಕ್ಕು ಇಲ್ಲ. ಯಾವ್ಯಾವ ಬುಕ್ಸು ಬೇಕಾದರೆ ಒಂದು ದಿವಸ ನಾನು ಬುಕ್ಸ್ಗಳು ಹೇಳ್ತೀನಿ. ನನಗೆ ಸಹಾಯ ಮಾಡಿದಂತಹ ಬುಕ್ಸ್ಗಳು ನಾನು ನಿಮಗೆ ಒಂದ್ಸಲ ಹೇಳ್ತೀನಿ. ಮತ್ತು ಮ್ಯಾಜಿಕ್ ಸ್ಟೋನ್ ಇವೆಲ್ಲ ಏನು ಅಂತೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸಲ ನನ್ನ ಕಡೆ ಲಕ್ ಬರಬೇಕಂತ ಪೈರೇಟ್ ಸ್ಟೋನ್ ತೊಗೊಂಬಂದು ಇಟ್ಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲೇ ಇರುವಂತಹ ಮೂನ್ ಸ್ಟೋನ್ಸ್ ಸರ್ಟಿಫೈ ಆಗಿರೋವಂತಹ ಅದೆಲ್ಲ ಲ್ಯಾಮಿನೇಷನ್ ಆಗಿತ್ತು, ಅದೆಲ್ಲ ಕಟ್ ಮಾಡಿ ಎತ್ಬಿಟ್ಟಿದ್ದೀನಿ. ಯಾಕ್ರಿ
ನಮ್ಮ ಜಮೀನಲ್ಲಿ ಸಿಕ್ಕಿರೋವಂಥ ಸ್ಟೋನ್ಸ್ಗಳನ್ನ ನಾವು ಯೂಸ್ ಮಾಡೋಣ, ನಮಗೇನೆ ಅದನ್ನು ಕೈಲಿಟ್ಕೊಂಡು ಮ್ಯಾಜಿಕ್ ಸ್ಟೋನ್ ಅಂತೆಲ್ಲ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಬುದ್ಧಿ ಇರಲಿಲ್ಲ ಅವಾಗ, ದುಡ್ಡೆಲ್ಲ ಚೆನ್ನಾಗಿತ್ತು, ಬುದ್ಧಿ ಇರಲಿಲ್ಲ. ಇವಾಗ ದುಡ್ಡಿಲ್ಲ, ಬುದ್ಧಿ ಬಂದಿದೆ. ದುಡ್ಡು ಕಳ್ಕೊಂಡ್ಮೇಲೇ ಬುದ್ಧಿ ಬರೋದು, ಅದೇ ನಾನು ನಿಮ್ಗೆ ಹೇಳೋದು. ಮತ್ತು ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ನನ್ನ ಜೊತೆ ಇದ್ದೀರಾ ಅಂತಂದರೆ ಎವ್ರಿ ಡೇ ಮೀಟ್ ಆಗೋಣ ವೀಡಿಯೋನಲ್ಲಿ. ಎವ್ರಿ ಡೇ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ವೀಡಿಯೋ ಆದರೂ ನಾನು ಮಾಡ್ತೀನಿ. ಯಾವಾಗಲಾದರೂ ಫ್ರೀಯಾಗಿದ್ದರೆ, ಎಲ್ಲ ಕೆಲಸ ಮುಗ್ದಿದ್ರೆ ಲೈವಲ್ಲಿ ಮಾತಾಡೋಣ ಅಂತಿದ್ರೆ ಲೈವಲ್ಲೂ ಮಾತಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. 2026 ನಿಮಗೆ ತುಂಬ ಚೆನ್ನಾಗಿರಲಿ. ಮತ್ತು ಹ್ಯಾಪಿ ನ್ಯೂ ಇಯರ್. ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ, ಬಟ್ ಸ್ಟಿಲ್ ನನ್ನ ಫ್ರೆಂಡ್ಸು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಮೈ ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಹಿಯರ್ ಆಫ್ಟರ್ ವಿ ವಿಲ್ speak about Bhagavad Gita, who are all wanted to achieve something. You can speak to me, you can watch, follow ಮಾಡಿ, ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹೊಡೆಯೋದನ್ನು ಮರಿಬೇಡಿ. ನಾನು ಮತ್ತೆ ಕನ್ಸಿಸ್ಟೆಂಟಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲ, ನಾನು ಮಾಡ್ತಿರ್ತೀನಿ ಇನ್ಮೇಲಿಂದ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟುಡೇ ಆನ್ವರ್ಡ್ಸ್ ಐ ಆಮ್ ಜಸ್ಟ್ ಮೂವಿಂಗ್ ಆನ್ ಟು ದ ಆ್ಯಕ್ಷನ್. ನಾನು ಏನೇನು ಮಾಡಬೇಕು ಅಂತ ನೀವು ಬರ್ಬಿಟ್ಟು ಏನೇನು ಅವಾರ್ಡ್ಸ್ಗಳು ಬಟ್ ನಿಜ ರೀ, ಅವಾರ್ಡ್ಸ್ ಏನಂತ ನಾವು ವಿಷನ್ ಬೋರ್ಡಲ್ಲಿ ಹಾಕಿರ್ತೀವಿ, ಅವಾರ್ಡ್ಸ್ ನಮ್ಗೆ ವಾಪಸ್ ಬರುತ್ತೆ, ಅದು ನಮ್ಮದೇ ಆಗುತ್ತೆ. ನಾವು ಯಾವುದ್ರ ಮೇಲೆ ಕಣ್ಣಿಡ್ತೀವೋ ಅದು ನಮ್ಮದೇ ಆಗುತ್ತೆ. ಸೊ ಎಸ್, ನಿಮ್ಮ ವಿಶಸ್ ಎಲ್ಲ ಬೇಗ ಪೂರೈಸಲಿ, ಎಲ್ಲ ಟ್ರೂ ಆಗಲಿ. ಲೆಟ್ ಯುವರ್ ವಿಶಸ್ ಕಮ್ ಟ್ರೂ. ನೀವು ನನ್ನ ಜೊತೆ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಲವ್ ಯು. ಐ ಲವ್ ಯು ಲಾಟ್ಸ್. ಎವ್ರಿಬಡಿ ಲವ್ ಯು ಲಾಟ್ಸ್. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಡೂಯಿಂಗ್ ಅ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಹಿಮೇಶ್ ಭಯ್ಯ ಫಾರ್ ದಿಸ್ ವೆರಿ ಗುಡ್ ಸ್ಟಾರ್ಟ್. 2026 ಇಸ್ ಅ ವೆರಿ ಗುಡ್ ಸ್ಟಾರ್ಟ್ ಫಾರ್ ಮೀ. ಎಲ್ಲ ರಿಲೇಟಿವ್ಸ್ ಯಾರಾದರೂ ಮುನ್ಸ್ಕೊಂಡಿದ್ರೆ, ಯಾರಾದರೂ ಫ್ರೆಂಡ್ಸ್ ದೂರ ಆಗಿದ್ದರೆ, ನನ್ನ ಮೇಲೆ ಅಂತ ಕೋಪ ಮಾಡ್ಕೊಂಡಿದ್ರೆ, ಐ ಆಮ್ ವೆರಿ ವೆರಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲೆಟ್ ದಿಸ್ ಲೈಫ್ ಬಿ ವೆರಿ ಬ್ಯೂಟಿಫುಲ್, ಕಲರ್ಫುಲ್. 2026 ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಾಧನೆ ಆಗಲಿ. ಇನ್ಮೇಲಿಂದ ನಾನು ವೀಡಿಯೋಸ್ ಬರೋದು, ಭಗವದ್ಗೀತಾ ವೀಡಿಯೋಸ್ ಮಾಡ್ತೀನಿ. ಹೀಗೆ ಏನಾದರೂ ಒಂದು ಕಾಮೆಂಟ್ರಿ ಟೈಪು, ಶೇರಿಂಗ್ ಟೈಪ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. வாழ்க வளமுடன், ನಿಮ್ಮ ಬಾಳು ಬೆಳೆದಿಂಗಲಾಗಲಿ. ಬಾಯ್.